ರೋಬೋಟಿಕ್ ಶಸ್ತ್ರಚಿಕಿತ್ಸೆಗಳ ಮಹತ್ವವನ್ನು ಅರಿಯುವಂಥ ನಿಟ್ಟಿನಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಮಹತ್ವವನ್ನು ತಿಳಿಸಲಾಗಿದೆ. ಬೆಂಗಳೂರಿನ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಯ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯ ಕುರಿತಂತೆ ರೋಬೋಟಿಕಾನ್ 2024 ಅನ್ನೋ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು. ನವೆಂಬರ್ 30ರಿಂದ ಡಿಸೆಂಬರ್ 1ರವರೆಗೆ ನಡೆದಂತಹ ಸಮ್ಮೇಳನದಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗಳ ಪಾತ್ರದ ಮಹತ್ವವನ್ನು ಸಾರಲಾಗಿದೆ. ಮಣಿಪಾಲ್ ಹಾಸ್ಪಿಟಲ್ನ ಚೇರ್ಮನ್ ಡಾಕ್ಟರ್ ಎಚ್ ಸುದರ್ಶನ್ ಬಲ್ಲಾಳ್, ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಎಂಡಿ ಮತ್ತು ಸಿಇಒ ದಿಲೀಪ್ ಜೋಸ್, ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆ ಮತ್ತು ಕನ್ಸಲ್ಟೆಂಟ್ ವಿಭಾಗದ ಅಧ್ಯಕ್ಷರು ಮತ್ತು ಎಚ್ಒಡಿ ಡಾಕ್ಟರ್ ಎಸ್ ವಿದ್ಯಾಧರ್ ಭಾಗಿಯಾಗಿದ್ದರು. ಈ ಸಮ್ಮೇಳನದಲ್ಲಿ ವಿಶ್ವದಾದ್ಯಂತ 335 ಶಸ್ತ್ರಚಿಕಿತ್ಸಕರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಡಾಕ್ಟರ್ ವಿದ್ಯಾಧರ್ ಮತ್ತು ಇತರ ತಜ್ಞರು ಪ್ರಮುಖ ರೋಬೋಟ್ ಶಸ್ತ್ರಚಿಕಿತ್ಸೆಯ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ. ಇವತ್ತು ನವೆಂಬರ್ 30ನೇ ತಾರೀಕು 2024ರಂದು ಮಣಿಪಾಲ್ ಆಸ್ಪತ್ರೆ ವತಿಯಿಂದ ಡಾಕ್ಟರ್ ವಿದ್ಯಾಧರ್ ಮತ್ತು ಅವರ ಟೀಮ್ ಅವರು ರೊಬೋಟಿಕ್ ಸ್ಪೈನ್ ಕಾನ್ಕ್ಲೇವ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ಬಹಳ ವಿಶಿಷ್ಟ ಸಂಭ್ರಮದ ವಿಷಯ ನಮಗೆ. ಯಾಕೆಂದ್ರೆ ರೊಬೋಟಿಕ್ಸ್ ಇತ್ತೀಚೆಗೆ ಸ್ಪೈನ್ ಸರ್ಜರಿಯಲ್ಲಿ ಬಂದು ಸ್ಪೈನ್ ಸರ್ಜರಿ ಆಕಾರವನ್ನೇ ಚೇಂಜ್ ಮಾಡಿದೆ. ಅದು ಬಹಳ ಪ್ರಿಸಿಷನ್ ಬೇಸ್ಡ್ ಸರ್ಜರಿ, ಆಕ್ಯುರೇಟ್ ಸರ್ಜರಿ, ಕೆಲವೇ ತಜ್ಞರು ಅದನ್ನು ಮಾಡಬಹುದು. ವಿದ್ಯಾಧರ್ ಅಂತವರು ಈ ಸರ್ಜರಿಯನ್ನು ಬಹಳ ನಿಪುಣವಾಗಿ ಮಾಡೋದಲ್ಲದೆ ತುಂಬಾ ಜನರನ್ನು ಇದರಲ್ಲಿ ಟ್ರೈನ್ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಕಾನ್ಫರೆನ್ಸ್ಗೆ ದೇಶ ವಿದೇಶಗಳಿಂದ ಡೆಲಿಗೇಟ್ಸ್ ಬಂದಿದ್ದಾರೆ. ಹಾಗೆ ದೇಶ ವಿದೇಶಗಳಿಂದ ಈ ಫೀಲ್ಡಿನ ಎಕ್ಸ್ಪರ್ಟ್ಸ್ ಬಂದು ಇಲ್ಲಿ ಬೇರೆ ಬೇರೆ ಲೈವ್ ವರ್ಕ್ಶಾಪ್ಸ್, ಲೆಕ್ಚರ್ಸ್, ಕೆಡಾವರ್ ಟ್ರೈನಿಂಗ್ ಎಲ್ಲ ಮಾಡಿದ್ದಾರೆ. ಇದರಲ್ಲಿ ಸುಮಾರು 20 ದೇಶಗಳಿಂದ 350 ಜನ ಸ್ಪೈನ್ ಸರ್ಜನ್ಸ್, ನ್ಯೂರೋ ಸರ್ಜನ್ಸ್ ಮತ್ತು ಆರ್ಥೋ ಸರ್ಜನ್ಸ್, ಬೆನ್ನುಮೂಳೆ ತಜ್ಞರ ಸಮ್ಮೇಳನ. ಇದರಿಂದ ತುಂಬಾ ಜನರಿಗೆ ಅನುಕೂಲ ಹೇಗಪ್ಪ ಅಂದ್ರೆ, ತುಂಬಾ ತಜ್ಞರು ಈ ರೋಬೋಟಿಕ್ ಟೆಕ್ನಾಲಜಿ ಅಳವಡಿಸುವುದರಿಂದ ಪೇಷಂಟ್ಗಳಿಗೆ ತುಂಬಾ ಅಕ್ಯುರೇಟ್, ಪ್ರಿಸೈಸ್ ಮತ್ತು ಸೇಫ್ ಸ್ಪೈನ್ ಸರ್ಜರಿ ಸಿಗುವಂತಾಗಲಿ ಮತ್ತು ಇದರಿಂದಾಗಿ ಸರ್ಜರಿಯ ನೋವು, ಸರ್ಜರಿಯ ಬ್ಲೀಡಿಂಗು ಮತ್ತು ಸರ್ಜರಿಯ ಔಟ್ಕಮ್ ಬೆಟರ್ ಆಗಲಿ ಅನ್ನೋದನ್ನು ಉದ್ದೇಶದಲ್ಲಿ ಇಟ್ಟು ಮಣಿಪಾಲ್ ಹಾಸ್ಪಿಟಲ್ ಲಾಸ್ಟ್ 1 ವರ್ಷದಲ್ಲಿ 600 ರೋಬೋಟಿಕ್ ಸ್ಪೈನ್ ಸರ್ಜರಿ ಮಾಡಿರುವುದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಈ ಕಾನ್ಫರೆನ್ಸ್ ಅನ್ನು ಒಂದು ಎಜುಕೇಶನಲ್ ಇನಿಷಿಯೇಟಿವ್ ಆಗಿ ತಗೊಂಡಿದೆ. ಇದರಲ್ಲಿ ಸುಮಾರು 20 ದೇಶಗಳಿಂದ 350 ಜನ ಸ್ಪೈನ್ ಸರ್ಜನ್ಸ್, ನ್ಯೂರೋ ಸರ್ಜನ್ಸ್ ಮತ್ತು ಆರ್ಥೋ ಸರ್ಜನ್ಸ್, ಬೆನ್ನುಮೂಳೆ ತಜ್ಞರ ಸಮ್ಮೇಳನ. ಇದರಿಂದ ತುಂಬಾ ಜನರಿಗೆ ಅನುಕೂಲ ಹೇಗಪ್ಪ ಅಂದ್ರೆ, ತುಂಬಾ ತಜ್ಞರು ಈ ರೋಬೋಟಿಕ್ ಟೆಕ್ನಾಲಜಿ ಅಳವಡಿಸುವುದರಿಂದ ಪೇಷಂಟ್ಗಳಿಗೆ ತುಂಬಾ ಅಕ್ಯುರೇಟ್, ಪ್ರಿಸೈಸ್ ಮತ್ತು ಸೇಫ್ ಸ್ಪೈನ್ ಸರ್ಜರಿ ಸಿಗುವಂತಾಗಲಿ ಮತ್ತು ಇದರಿಂದಾಗಿ ಸರ್ಜರಿಯ ನೋವು, ಸರ್ಜರಿಯ ಬ್ಲೀಡಿಂಗು ಮತ್ತು ಸರ್ಜರಿಯ ಔಟ್ಕಮ್ ಬೆಟರ್ ಆಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.